ಒಂದು ಆ, ದುಷ್ಟ ವರ್ತನೆಯ ಪ್ರವೃತ್ತಿಯಿಂದಾಗಿ ಏನು ಹೆಸರು ಬಂದಿರುತ್ತೆ ಅದು ಇವನು ತಸ್ಸೈವ ತುಲ್ಯತಾಂ ಯಾತಿ ಜಾಯತೆ ತುಲ್ಯತಾ ತಸ್ಯ ತೇನೈವ ದ್ವಿಜವತ್ಸರಾತ್. ಒಂದು ವರ್ಷ ಕಾಲ ಅವನ ಜೊತೆಗೆ ಇದ್ದು ಅವನ ಜೊತೆಗೆ ಮಾತಾಡಿ ಅವನ ಜೊತೆಗೆ ಅನೇಕ ಆಗುಹೋಗುಗಳನ್ನೆಲ್ಲ ಜೀವನದ ಭಾಗಗಳನ್ನೆಲ್ಲ ಅನುಸರಿಸಿ ಅನುಭವಿಸಿ ಬಂದ್ರೆ ಒಂದು ವರ್ಷದೊಳಗೆ ಅವನ ತರನೇ ಆಗ್ಬಿಡ್ತಾನೆ. ಅವ್ರು ನೋಡಿ ಆ ಸಮಯವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಮನುಷ್ಯನ ಒಂದು ದಿವಸದ ವ್ಯವಹಾರದಿಂದ ಏನೂ ಆಗಲ್ಲ. ನಿರಂತರ ಒಂದು ವರ್ಷ ಅವನ ಜೊತೆಗೆ ಎಲ್ಲವನ್ನು ಅಂದ್ರೆ ಇಷ್ಟು ಸೇರಿ ಸಂಭಾಷಣೆ, ಅನುಪ್ರಶ್ನೆ, ಸಹಾಸ್ಯ, ಒಟ್ಟಿಗೆ ಊಟ, ಒಟ್ಟಿಗೆ ತಿಂಡಿ, ಒಟ್ಟಿಗೆ ಎಲ್ಲ. ಯಾಕೆ ಆ ಸಂಸ್ಕಾರಗಳು ಬೇಗ ಬರ್ತಾವೆ ಅಂದ್ರೆ ಇದೆಲ್ಲ ಪರ್ಯಾಯವಾಗಿ ಇನ್ನೊಬ್ಬರನ್ನು ಅಂಟಿಕೊಳ್ಳುತ್ತೆ. ಅದಕ್ಕೋಸ್ಕರ ಅಂಥವರ ಜೊತೆಗೆ ಯಾವತ್ತೂ ಕೂಡ ಎಲ್ಲಾ ಕ್ರಿಯೆಗಳಲ್ಲಿ ವ್ಯವಹಾರ ಮಾಡಬಾರದು ಅಂತ ಹೇಳಲಿಲ್ಲ. ಅವರ ಮಾತುಕತೆಯನ್ನು ಕೇಳಿಸ್ಕೊಳ್ಳುವುದು ಅಥವಾ ಅಗತ್ಯವಾದ ಕೆಲವು ಕಚೇರಿಯ ಜವಾಬ್ದಾರಿಯೋ ಅಥವಾ ವ್ಯವಸ್ಥೆಯ ಹಿತದೃಷ್ಟಿಯಿಂದಲೋ ಮಾಡಬಹುದು. ಅನಿವಾರ್ಯ ಕೆಲವೊಮ್ಮೆ ಬೇಕಾಗುತ್ತೆ, ಅಂತವರೇ ಕೆಲಸ ಮಾಡಿ ಕೊಡುವುದಾಗಿರುತ್ತೆ, ಆಗ ಸಮಸ್ಯೆ ಇಲ್ಲ. ಆದ್ರೆ ನಮ್ತನ ಕಳ್ಕೊಳ್ಳುವ ಹಾಗೆ ಅವ್ರ ಜೊತೆ ವ್ಯವಹಾರ ಮಾಡಬಾರ್ದು. ದೇವಾದಿ ನಿಶ್ವಾಸಹಿತಂ ಶರೀರಂ ಯಸ್ಯ ವಿಷ್ಮಚ ನತೇನ ಸಂಕರಂ ಕುರ್ಯಾತ್ ಗೃಹಾಸನ ಪರಿಚ್ಛದೈ. ದೇವತೆಗಳಲ್ಲಿ ವಿಶ್ವಾಸ ಇಲ್ಲದವ, ದೇವಾದಿ ನಿಶ್ವಾಸ ಹತಂ, ಅವರ ಬಗ್ಗೆ ಚಿಂತನೆನೇ ಮಾಡಲ್ಲ, ಅದರ ಎಚ್ಚರವೂ ಇರಲ್ಲ. ನಿಶ್ವಾಸ ಹತಂ, ಅವನಿಗೆ ದೇವತೆಗಳು, ದೇವರು ಇದರ ಬಗ್ಗೆ ನಂಬಿಕೆನೂ ಇಲ್ಲ, ಇನ್ನೊಬ್ಬರ ನಂಬಿಕೆಯನ್ನು ಹಾಳು ಮಾಡುವಲ್ಲೂ ಸುಪ್ರಸಿದ್ಧ. ಯಾರ ಅಂಥವನ ಶರೀರ ಅಥವಾ ಮನೆ, ಅಂಥವನ ಶಾರೀರಿಕ ಸಂಬಂಧವಾಗಿರ್ಬೋದು ಅಥವಾ ಅವನ ಮನೆಯ ಪದಾರ್ಥಗಳನ್ನ ಕೊಟ್ಟುಕೊಳ್ಳುವುದು, ಉಪ್ಪು ಕೊಡಿ, ಸಕ್ಕರೆ ಕೊಡಿ, ಇನ್ನೇನೋ ಪದಾರ್ಥಗಳನ್ನ ಕೊಡಿ ಅಂತ ಸಾಂಕರ್ಯವನ್ನ ಯಾವ ಕಾರಣಕ್ಕೂ ಮಾಡಿಕೊಳ್ಳಿಕ್ ಹೋಗ್ಬಾರ್ದು. ಗೃಹ ಆಸನ ಪರಿಚ್ಛದೈ. ಪರಿಚ್ಛದ ಅಂದ್ರೆ ಹೊದ್ಕೊಳ್ಳುದು, ಬಟ್ಟೆ ಸ್ವಲ್ಪ ಬಟ್ಟೆ ಕೊಟ್ಟಿರಿ ಅಂತ ಅನ್ನೋದು. ಕೆಲವೊಮ್ಮೆ ನಾವು ನಮ್ಮ ಆತ್ಮೀಯರ ಹತ್ರ ಇಂಥದ್ದೆಲ್ಲ ಕೇಳ್ಕೊಳ್ತೇವೆ, ಅವರ ಪದಾರ್ಥಗಳನ್ನ ಬಳಸ್ಕೊಳ್ತೇವೆ ಮತ್ತು ವಾಪಸ್ ಕೊಡ್ತೇವೆ. ಈ ದುಷ್ಟರ ಜೊತೆಗೆ ದೇವತಾ ಚಿಂತನೆ ಇಲ್ಲದವರು ಅಥವಾ ದುರುಳರು ಅಥವಾ ಸಂಸ್ಕಾರ ರಹಿತರು, ಅವರ ಸಂಸ್ಕಾರವೇ ಬೇರೆ ಇರುತ್ತೆ ಅಂತಂದಾಗ, ಅವರಿಗೆ ಈ ಎಚ್ಚರವೇ ಇಲ್ಲ ಅಂತ ಆದಾಗ ನಾವು ಅಂಥವರ ಜೊತೆಗೆ ಬಾಂಧವ್ಯವನ್ನ ವಸ್ತುಗಳ ಕೊಡುಕೊಳ್ಳುವೆಯ ಮೂಲಕವೂ ಕೂಡ ಇಟ್ಟುಕೊಳ್ಳುವುದು ಉಚಿತ ಅಲ್ಲ. ಅಥ ಭುಕ್ತಂ ಗೃಹೇ ತಸ್ಯ ಕರೋತ್ಯಾಸ್ಯಾಂ ತಥಾಸನೆ ಕ್ಷೇತೆ ಚಾಪ್ಯೇಕ ಶಯನೆ ನ ಸದ್ಯಸ್ತಮಸ್ತತ್ಸಮೋ ಭವೇತ್ ಸಸದ್ಯಸ್ತತ್ಸಮೋ ಭವೇತ್. ಆ ದುಷ್ಟನ ಸಹವಾಸವನ್ನ ಮಾಡ್ತಾ ಮಾಡ್ತಾ ಅವನೊಟ್ಟಿಗೆ ಊಟ ಮಾಡುದು, ಅವನ ಆಸನದಲ್ಲೇ ಕೂತು ಒಬ್ಬರ ಆಸನವನ್ನ ಇನ್ನೊಬ್ರು ಬಳಸಬಾರದು ಅಂತಿದೆ. ಯಾವತ್ತೋ ಒಂದು ದಿವಸಕ್ಕೆ ಸಮಸ್ಯೆ ಇಲ್ಲ, ಅನಿವಾರ್ಯವಾದ್ರೆ ಸಮಸ್ಯೆ ಅಲ್ಲ. ಅದು ಕೂತ್ಕೊಳ್ಬಾರ್ದು ಅನ್ನೋದೇ ಮರ್ತೋಗುವಷ್ಟು ಅವರ ಪದಾರ್ಥಗಳನ್ನ ಅದು ನಮ್ದೇ ಅವ್ರದ್ದು ಅಂತ ಅನ್ನೋ ಎಚ್ಚರವೇ ಇಲ್ಲದಷ್ಟು ಅದರ ಬಳಕೆ ಅಂತ ಅನ್ನೋದು ತುಂಬಾ ಅಪಾಯಕಾರಿ. ಏಕಶಯನೇ ಶೇತೆ, ಅವನ್ ಮಲಗುವಾಗ ಅದೇ ಇದರಲ್ಲಿ ಒಟ್ಟಿಗೆ ಯಾವಾಗ್ಲೂ ಸಹವಾಸ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡುದು, ಅವನು ಬಹಳ ಬೇಗ ತತ್ಸಮೋ ಭವೆ ಅಂತ ದುಷ್ಟನ ಸಹವಾಸವನ್ನ ಮಾಡಿ ಎಲ್ಲಾ ಗುಣಗಳನ್ನು ತನ್ನಲ್ಲಿ ಆವಿರ್ಭವಿಸಿಕೊಳ್ಳುವುದಕ್ಕೆ ಕಾರಣವಾಗ್ತಾನೆ. ದೇವತಾ ಪಿತೃಭೂತಾನಿ ತಥಾ ನಭ್ಯರ್ಚ್ಯ ಯೋತಿಥೀನ್ ಭುಂಕ್ತೆ ಸಪಾತಕಂ ಭುಂಕ್ತೆ ನಿಷ್ಕೃತಿಸ್ತಸ್ಯ ನೇಷ್ಯತೆ. ದೇವತಾ ಪೂಜೆ ಮಾಡುವುದಿಲ್ಲ, ಪಿತೃ ಕರ್ಮಗಳನ್ನು ನಡೆಸುವುದಿಲ್ಲ, ಜೀವರಾಶಿಗಳನ್ನ ಸುತ್ತಲಿರುವ ಪ್ರಾಣಿಗಳನ್ನ ಅದು ಸಾಯ್ತಾ ಇದ್ರೆ ಅದರ ಬಗ್ಗೆ ಕರುಣೆ ಇಲ್ಲ, ತಾನೇ ಅನಾಯಾಸವಾಗಿ ನಿರುಪದ್ರವಿಯಾದ ಜೀವಿಗಳನ್ನು ಕೂಡ ಹೊಡೆದು ಕೊಂದು ಬಿಡ್ತಾನೆ, ಸ್ವಲ್ಪವೂ ಕೂಡ ಅದರ ಬಗ್ಗೆ ಅಯ್ಯೋ ಪಾಪ ಅನ್ನೋ ಭಾವನೆ ಇಲ್ಲ. ಅಥವಾ ಯಾರಾದ್ರೂ ಅತಿಥಿಗಳು ಬಂದ್ರೆ ಅವರನ್ನು ಯಾವ ಕಾರಣಕ್ಕೂ ಕೂಡ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ. ಎಷ್ಟು ಮನೆಗಳಿದ್ದಾವೆ ಹಾಗೆ.
ಯಾರನ್ನು ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ. ಅದೇನೋ ಪ್ರಿಸ್ಟೇಜ್, ನಮ್ಮ ಮನೆಯೊಳಗೆ ಅಂಥವ್ರೆಲ್ಲ ಬಂದ್ರೆ ಏನೋ ಆಗ್ಬಿಡತ್ತೆ ಅಂತ ದೊಡ್ಡವರನ್ನೂ ಕೂಡ ಲೆಕ್ಕ ಮಾಡದೆ ಮನೆಯಿಂದ ಹೊರಗೆ 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 ಇಟ್ಟು ಅವರು ದೇವತೆಗಳ ರಾಕ್ಷಸರ ಸುಲಿಗೆಗೆ ಒಳಗಾಗ್ತಾರೆ ಆಮೇಲೆ. ಅಂದ್ರೆ ಅತಿಥಿ ಪೂಜನ ಅನ್ನುವುದು ದೇವರ ಸನ್ನಿಧಾನವನ್ನು ಹೆಚ್ಚಿಸುವ ಅತ್ಯಂತ ಉತ್ತಮವಾದ ಒಂದು ದಾರಿ. ಯಾರು ಈ ಕಾರ್ಯವನ್ನು ಮಾಡುವುದಿಲ್ಲ, ಯೋ ಭುಂಕ್ತೆ ಸಪಾತಕಂ ಭುಂಕ್ತೆ, ಯಾರಿಗೂ ಅಡಿಗೆ ಮಾಡಿ ಕೊಡಲ್ಲ, ಒಬ್ನೇ ಅಡಿಗೆ ಮಾಡಿ ಊಟ ಮಾಡ್ತಾನೆ ಯಾವಾಗ್ಲೂ. ಯಾವುದೋ ಒಮ್ಮೆ ಅನಿವಾರ್ಯ ಆದಾಗ ಬೇರೆ ಪ್ರಶ್ನೆ. ಯೋ ಭುಂಕ್ತೆ, ಇನ್ನೊಬ್ರಿಗೆ ಕೊಡದೆ ತನಗೆ ಮಾತ್ರ ಅಂತ ಮಾಡಿಕೊಂಡು, ಈಗ ಯಾರು ಇಲ್ಲದೆ ಇದ್ದಾಗ ತಿನ್ಲಿಕ್ಕೆ ಬರುವುದಿಲ್ಲ, ಅದು ಬೇರೆ ಪ್ರಶ್ನೆ. ಹುಡುಕಿಯೂ ಕೊಡಲ್ಲ ಅಥವಾ ಬಂದ್ರೂ ಅವರನ್ನ ಗಮನಿಸಲ್ಲ ಅಂತ, ಅವ್ರು ಕೊಟ್ಟಿಲ್ಲ ನಾನು ಯಾಕೆ ಕೊಡ್ಬೇಕು ಅನ್ನುವ ಒಂದು ರೀತಿಯ ತಿರಸ್ಕಾರದ ಭಾವನೆ ಬೇರೆ. ಯಾರು ಒಬ್ಬನೇ ಊಟ ಮಾಡ್ತಾನೋ ಅಂತ ಸಂದರ್ಭ, ಈಗ ಜೀವ ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಊಟ ಮಾಡುದು ಬೇರೆ, 10 ಬಗೆ ಮಾಡ್ಕೊಂಡು ತಿನ್ನುವುದನ್ನ ಶಾಸ್ತ್ರ ನಿಷೇಧ ಮಾಡುತ್ತೆ. ಒಬ್ನಿಗೆ ಮಾಡ್ಕೊಳ್ಳೋದು ಅಂತ ಆದಾಗ 100 ಬಗೆ ಮಾಡುದು. ಯಾವಾಗ್ಲೂ ಮಾಡಿದ್ರೆ ಅದು ಯಾರೋ ಒಬ್ರು ನಮ್ಗೆ ಆತ್ಮೀಯರಿರ್ಬೋದು, ಬಂಧುಗಳಿರ್ಬೋದು, ಹಿತೈಷಿಗಳಿರ್ಬೋದು, ಹಿರಿಯರಿರ್ಬೋದು, ಅಂಥವ್ರು ಬಂದಾಗ ಮಾತ್ರ ನಾವು ವಿಶೇಷ ಅಡಿಗೆಯನ್ನು ಮಾಡಬೇಕು ಅಂತಿರುದು. ಇದೇನು ಅಂದ್ರೆ ನಮ್ಗೆ ತಿನ್ಬೇಕು ಅಂತ ಅನ್ಸಿದ ಪದಾರ್ಥ ಎಲ್ಲ ಮಾಡಿಕೊಂಡು ಒಬ್ಬನೇ ತಿನ್ನುದು. ಇದು ನಿಷ್ಕೃತಿಸ್ತಸ್ಯ ನೇಷ್ಯತೆ. ಅವನಿಗೆ ಆ ತಪ್ಪಿಗೆ ಪರಿಹಾರವೇ ಇಲ್ಲ. ನಿಷ್ಕೃತಿ ಅಂದ್ರೆ ಪ್ರಾಯಶ್ಚಿತ್ತ, ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ, ಅದು ಪ್ರಾಯಶ್ಚಿತ್ತ ರಹಿತವಾದ ಪಾಪ ಅಂತ ಎಚ್ಚರಿಸ್ತಾರೆ. ಯಾಕೆಂದ್ರೆ ಯಾವತ್ತೂ ಕೂಡ ನಾವು ಅಡಿಗೆ ಮಾಡುವಾಗ ಇದು ದೇವರಿಗೋಸ್ಕರ ಫಸ್ಟ್, ಅತಿಥಿಗಳಿಗೋಸ್ಕರ, ಬಂಧುಗಳಿಗೋಸ್ಕರ. ನಾನು ಕೊನೆಗೆ ಎಲ್ಲ ಉಳಿದ ಮೇಲೆ ಅದು ನಾನು ಅಂತ ಉಳಿಯುವುದು ದೇವರ ಪ್ರಸಾದಕ್ಕಾಗಿ ಹೊರತು ಬಂಧುಗಳಿಗೆ ಅತಿಥಿಗಳಿಗೆ ಉಣಿಸಿ ತೃಪ್ತಿ ಆಯಿತು ಅನ್ನುವುದನ್ನ ಅನುಭವಿಸ್ಲಿಕ್ಕೆ, ನಾಳೆ ಅಂತದ್ದನ್ನೇ ಮತ್ತೆ ನಡೆಸಲಿಕ್ಕೆ ಈ ಶರೀರ ಬೇಕು ಅನ್ನೋದರ ದೃಷ್ಟಿಯಿಂದ ಹೊರತು, ನಾವು ನಮ್ಮ ತಲೆಯಲ್ಲಿ ಏನಂದ್ರೆ ದೇಹಕ್ಕೆ ಇಂಥ ಪ್ರಮಾಣ ಬೇಕು, ಇಂಥ ಆಹಾರ ಬೇಕು, ಇಂಥ ವ್ಯವಸ್ಥೆ ಬೇಕು, ಇಂಥದ್ದು ಬೇಕು, ಅದಕ್ಕೋಸ್ಕರ ಮಾಡ್ಕೊಳ್ಳೋದು. ಕೊನೆಗೆ ದೇವರೊಂದು ಆಪ್ಷನ್ ಮಾಡ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಪಾಪ ಬರುತ್ತೋ ಅಂತ ಅವನಿಗೂ ಒಂದು ನೈವೇದ್ಯ ಮಾಡಿದ್ವಿ ಅಂತ ಅನ್ಕೊಳ್ಳೋದು. ದೇಹದ ಲೆಕ್ಕಾಚಾರದಿಂದ ಮಾಡಿದ ಅಡಿಗೆ ಅದು ಪಾಪವೇ. ಪರಮಾತ್ಮನ ಲೆಕ್ಕಾಚಾರದಿಂದ ಮಾಡಿ ಪರಮಾತ್ಮನಿಗೆ ಕೊಟ್ಟು ನಾವು ತಿನ್ನುವುದಿಲ್ಲ ಅಂತಲ್ಲ, ಕೊಡುವ ಮುಂಚೆ ಅದು ಸೃಷ್ಟಿಯಾಗುದು ಯಾಕೆ ಅಂದ್ರೆ ಅದು ತನಗೋಸ್ಕರ ಅಂತ ಸೃಷ್ಟಿಯಾಗುತ್ತೆ, ಅದು ಪಾಪವೇ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾನೆ. ಬಹುಶಃ ನಮಗೆ ಬಹಳ ಇವತ್ತು ಏಟು ಕೊಡುವ ಸಂಗತಿ ಇದೆ. ನಾವು ಸೋಲುದು ಈ ಪ್ರಶ್ನೆಯಲ್ಲೇ. ಯಾಕೆ ಏಳಿಗೆ ಆಗಲ್ಲ, ಯಾಕೆ ಬದುಕಿನಲ್ಲಿ ಹಿತ ಇರಲ್ಲ, ಯಾಕೆ ನಮ್ಮನ್ನ ನಾವು ಇಷ್ಟು ಆ ಕೀಳಾಗಿ ಕಾಣುವಂತಹ ಕೆಲವು ಮನಸ್ಥಿತಿಗಳು ಬರ್ತಾವೆ ಅಂದ್ರೆ ಆತ್ಮಬಲಕ್ಕೆ ಬೇಕಿರುವಂತಹ ಈ ಕೆಲವು ಕೆಲಸಗಳನ್ನು ನಾವು ಮಾಡ್ತಿರಲ್ಲ. ಹಾಗಾಗಿ ಕನಿಷ್ಠ ಪಕ್ಷ ಮನುಷ್ಯರು ಸಿಗ್ಲಿಲ್ಲ ಅಂದ್ರು ಪ್ರಾಣಿಗಳಿಗಾದ್ರೂ ಸ್ವಲ್ಪ ಕೊಟ್ಟು, ಅದಕ್ಕೆ ಅಲ್ಲಿ ಭೂತ ಅಂತನೂ ಸೇರಿಸಿದ್ರು. ಅತಿಥಿಗಳಿಗೆ ಕೊಟ್ರೆ ಒಳ್ಳೇದು, ಈ ದಿನ ಎಲ್ಲಿ ಸಿಗ್ತಾರೆ, ಬಂಧುಗಳು ಸಿಗಬೇಕು, ಅತಿಥಿಗಳು ಸಿಗಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಸಜ್ಜನರು ನಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದು ನಮ್ಮ ದೌರ್ಭಾಗ್ಯ, ಅದರ ಅರ್ಥ ಸಜ್ಜನರು ಇಲ್ಲ ಅಂತಲ್ಲ. ನಮಗೆ ಅಂಥವರ ದರ್ಶನ ಆಗದೆ ಜಗತ್ತಿನಲ್ಲಿ ಬರೀ ಕೆಟ್ಟವರೇ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಅಂದ್ರೆ ಎಲ್ಲೋ ದುರ್ಯೋಧನನ ವಲಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಅಂತ ಅರ್ಥ. ನಾವು ಧರ್ಮರಾಜನ ದೃಷ್ಟಿಯಿಂದ ಜಗತ್ತನ್ನು ನೋಡುವುದಕ್ಕೆ ಶುರು ಮಾಡಿದ್ರೆ ಎಲ್ಲ ಕಡೆಯೂ ಒಳ್ಳೇದು ಒಂದಿಷ್ಟು ಇದ್ದೇ ಇದೆ. ಒಳ್ಳೇದಿಲ್ಲದ ಕಾಲ ಇಲ್ಲದೆ ಇದ್ದಿದ್ರೆ ಇಷ್ಟು ನಾವು ಇವತ್ತು ಉಣ್ಣುವುದು ತಿನ್ನುವುದು ಒಂದಿಷ್ಟು ಏನೋ ನಮ್ಮ ಅನುಷ್ಠಾನ ಅಧ್ಯಾತ್ಮ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಅಂಥವರು ತಮ್ಮ ಬದುಕು ನಡೆಸ್ತಾ ಇರುವುದರಿಂದ ಸಾಧ್ಯ ಆಗ್ತಾ ಇದೆ. ನಮಗೆ ಯಾವುದೋ ಒಂದು 100ರಲ್ಲಿ ಒಂದೆರಡು ವಿಷಯದಲ್ಲಿ ಅತೃಪ್ತಿ ಇರಬಹುದು, ಆದ್ರೆ ಉಳಿದ ಎಷ್ಟೋ ವಿಷಯಗಳಲ್ಲಿ ನಮ್ಗೊಂದಿಷ್ಟು ತಿಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಮಳೆ ಬೆಳೆ ಆಗ್ತಾ ಇದೆ. ಇಲ್ಲಾಂದ್ರೆ ಜಗತ್ತಲ್ಲಿ ಬರೀ ಅಶಾಂತಿಯೇ ತುಂಬಬೇಕಿತ್ತು. ಹಾಗೆ ಅಶಾಂತಿ ತುಂಬದೆ ನಮ್ಮ ಬದುಕಿಗೆ ಬೇಕಿರುವಂತಹ ಎಲ್ಲ ಸೌಖ್ಯವನ್ನ ಪಡ್ಕೊಳ್ಳುವಂತೂ ಅಂತಹ ಒಂದು ಆ ವ್ಯವಸ್ಥೆ ಅಥವಾ ವಾತಾವರಣ ಇದೆ ಅಂದ್ರೆ ಅದಕ್ಕೆ ಒಳ್ಳೆಯವರು ಇರುವುದೇ ಕಾರಣ. ಒಳ್ಳೆಯವರು ಇಲ್ಲದೆ ಇದ್ರೆ ನಾವು ಇವತ್ತು ಬದುಕಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನಾವು ಬದುಕಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಾವು ಅನೇಕ ಸಜ್ಜನರು ದೇಶಕ್ಕೊಳ್ಳೇದಾಗ್ಲಿ,
ಪ್ರಕೃತಿಯಲ್ಲಿ ಎಲ್ಲರಿಗೂ ಹಿತ ಆಗಲಿ, ಎಲ್ಲರನ್ನೂ ಕೂಡ ಸಮಾಜ ಒಳಗೊಳ್ಳಲಿ ಅಂತ ಚಿಂತಿಸುವ ಅನಂತ ಜೀವಗಳಿದ್ದಾವೆ. ನಮ್ಗೆ ಜೀವ ಇಲ್ಲ ಅಂದ ಮಾತ್ರಕ್ಕೆ ಜಗತ್ತಿನಲ್ಲಿ ಯಾರಿಗೂ ಅಂತ ಭಾವನೆ ಇಲ್ಲ, ಅಥವಾ ಕೆಲವೊಮ್ಮೆ ನಾವು ಅನ್ಕೊಳ್ಳೋದು ನಾವು ಮಾತ್ರ ಒಳ್ಳೇದನ್ನು ಯೋಚನೆ ಮಾಡ್ತೇವೆ, ಬೇರೆಯವ್ರು ಯಾರು ಯೋಚನೆ ಮಾಡಲ್ಲ. ಇರುತ್ತೆ, ಮನುಷ್ಯ ಅಂದ್ಮೇಲೆ ದೋಷ ಇರುತ್ತೆ, ಮೊದಲದೇ ಕಾಣುತ್ತೆ ಕೂಡ. ಸಮಸ್ಯೆ ಏನು ಅಂದ್ರೆ ಎದ್ದು ಕಾಣುವುದು ಯಾವಾಗ್ಲೂ ದೋಷವೇ. ಆದ್ರೆ ಗುಣ ಹುಡುಕ್ಬೇಕದು. ಹುಡುಕಿದಾಗ ಸಿಗದೇ ಇರುವಂತದ್ದಲ್ಲ, ಸಿಗುತ್ತೆ. ಆದ್ರೆ ಅದನ್ನ ದಕ್ಕಿಸಿ ಒಪ್ಪಿಸಿಕೊಳ್ಳುವ ಅಥವಾ ಮನಸ್ಸಿನಲ್ಲಿ ಅದನ್ನ ಸ್ವೀಕರಿಸುವಷ್ಟು ನಮ್ಮಲ್ಲಿ ಜಾಣತನ ಎಲ್ಲೋ ಕೆಲವೊಮ್ಮೆ ತಪ್ಪಿ ಹೋಗುತ್ತೆ. ತಸ್ಮಾದ್ ಏತಾನ್ ನರೋ ನಮ್ರಾನ್ ತ್ರೈ ಸಂತ್ಯಾಗ ದೂಷಿತಾನ್ ಸರ್ವದಾ ವರ್ಜಯೇತ್ ಪ್ರಾಜ್ಞ ಆಲಾಪ ಸ್ಪರ್ಶನಾದಿಷು. ಇಂತಹ ಮನುಷ್ಯನನ್ನು ಯಾರು ದೇವತೆಗಳನ್ನ ಅಥವಾ ಋಷಿಗಳನ್ನ ಅಥವಾ ಪಿತೃಗಳನ್ನ ಅಥವಾ ಅತಿಥಿಗಳನ್ನ ಗೌರವಿಸದೆ ತನಗೋಸ್ಕರ ಅಂದ್ರೆ ಹಿಂದೆ ಎಲ್ಲ ಹೇಳಿದ್ದು ಸೇರಿ ಹೇಳಿದ್ದು ಏತಾನ್ ಅಂದ್ರೆ ಈ ಒಬ್ಬನು ಅಂತಲ್ಲ, ಇಂತಹ ವ್ಯಕ್ತಿಗಳನ್ನ ಆದಷ್ಟು ಪರಿತ್ಯಾಗ ಮಾಡ್ಬೇಕು. ಅವ್ರ ಜೊತೆಗೆ ನಾವು ಸೇರದೇ ಇರುವುದು ಉತ್ತಮ. ಅವರನ್ನ ಹತ್ರ ಬಿಟ್ಟುಕೊಂಡ್ರೆ ಇನ್ನಷ್ಟು ಅವ್ಯವಸ್ಥೆನೇ ಆಗುತ್ತೆ. ನಗ್ನಾನ್, ಇವರು ನಗ್ನರು. ಸಮಾಜದಲ್ಲಿ ನಗ್ನರು ಯಾರು ಅಂದ್ರೆ ತನ್ಗೋಸ್ಕರ ತಾನು ಅಡಿಗೆ ಮಾಡಿ ತಿನ್ನುವಂಥವ್ರು, ದೇವತಾ ಋಷಿ ಪಿತೃಗಳ ಗೌರವ ಕೊಡದವರು, ಅತಿಥಿ ಪೂಜನ ಅಂದ್ರೆ ಏನು ಅಂತಾನೆ ಪರಿಚಯ ಇಲ್ಲದವರು,